ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಸೇರಿದ್ದ ಸಕ್ಕರೆ ಕಾರ್ಖಾನೆಯನ್ನ ಬಂದ್ ಮಾಡೋದಕ್ಕೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶ ಮಾಡಿದೆ. ಇದಕ್ಕೆ ಯತ್ನಾಳ್ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರ ವಿರುದ್ಧ ಸದಾಕಾಲ ನಿಗಿನಿಗಿ ಕೆಂಡ ಕಾರ್ತಾ ಇದ್ದ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಯಸ್, ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಯತ್ನಾಳ್ ಒಡೆತನದ ಸಕ್ಕರೆ ಕಾರ್ಖಾನೆಯನ್ನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಂದ್ ಮಾಡಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿರುವ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ಕಳೆದ 1 ವರ್ಷದಿಂದಲೂ ಪರಿಸರ ನಿಯಮಾವಳಿ ಉಲ್ಲಂಘನೆ ಮಾಡಿದೆ ಅಂತ ಆರೋಪ ಕೇಳಿಬಂದಿತ್ತು. ಕಳೆದ ವಾರ ಬೆಂಗಳೂರಿನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಭೆಯನ್ನು ನಡೆಸಿದ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಸಭೆಯಲ್ಲಿ ಫ್ಯಾಕ್ಟರಿಯನ್ನ ಕ್ಲೋಸ್ ಮಾಡುವಂತೆ ನೋಟಿಸ್ ಜಾರಿ ಮಾಡಿ ಆದೇಶ ಮಾಡಿದ್ದಾರೆ. ಇವತ್ತಿವರು ಪರಿಸರ ಸಂರಕ್ಷಣೆ ಕಾಯ್ದೆ ಈ ಕಾರ್ಖಾನೆ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ 1.5 ಕೋಟಿ ರೂಪಾಯಿ ಅವ್ರ ಮೇಲೆ ಫೈನ್ ಹಾಕಿದೆ. ಅವ್ರು 1.5 ಕೋಟಿ ರೂಪಾಯಿ ಫೈನ್ ಕಟ್ಟಿದ್ದಾರೆ. ಕಟ್ಟಿದ ಮೇಲೇನು ಇವತ್ತು ಅವರೇನು ನಮ್ಮ ಕಾಯ್ದೆಗಳಿದ್ದಾವೆ, ಜಲ ಕಾಯ್ದೆ, ವಾಯು ಕಾಯ್ದೆ ನಿಬಂಧನೆಗಳೇನಿದ್ದಾವೆ ಅದನ್ನು ಪೂರ್ತಿ ಮಾಡಿಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶದ ಬೆನ್ನಲ್ಲೇ ಕಲಬುರಗಿಯ ಆಹಾರ ಇಲಾಖೆ ಉಪನಿರ್ದೇಶಕರ ನೇತೃತ್ವದ ತಂಡ ಫ್ಯಾಕ್ಟರಿ ಭೇಟಿ ನೀಡಿತು. ಜೊತೆಗೆ ಸರ್ಕಾರದ ಆದೇಶ ಫ್ಯಾಕ್ಟರಿಯನ್ನ ತಕ್ಷಣ ಮುಚ್ಚುವಂತೆ ಆಡಳಿತ ಮಂಡಳಿಗೆ ಸೂಚನೆ ನೀಡಿದೆ. ಇದೇ ವೇಳೆ ಫ್ಯಾಕ್ಟರಿ ಆಡಳಿತ ಮಂಡಳಿ ಕೆಲ ದಿನಗಳವರೆಗೆ ಕಾಲಾವಕಾಶ ಕೇಳಿತ್ತು. ಆದರೆ ಕಾಲಾವಕಾಶ ನೀಡದೆ ತಕ್ಷಣ ಬಂದ್ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಸರ್ಕಾರ ಫ್ಯಾಕ್ಟರಿ ಕ್ಲೋಸ್ ಮಾಡುವಂತೆ ಆದೇಶ ಹೊರಡಿಸ್ತಾ ಇರುವುದಕ್ಕೆ ಶಾಸಕ ಬಸವನಗೌಡ ಯತ್ನಾಳ್ ಟ್ವಿಟರ್ನಲ್ಲಿ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜಕೀಯವಾಗಿ ಎದುರಿಸಲಾಗಿದೆ, ನಮ್ಮ ಎಥನಾಲ್ ಕಾರ್ಖಾನೆಗೆ ನೋಟಿಸ್ ನೀಡಿದೆ. ಹಿಂದುಳಿದ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲು ಕಾರ್ಖಾನೆ ಸ್ಥಾಪನೆ ಮಾಡಲಾಗಿದೆ. ರಾಜಕೀಯ ಒತ್ತಡಕ್ಕೆ ಮಣಿದು ನನ್ನ ಕಾರ್ಖಾನೆ ಮುಚ್ಚಿಸುವುದರಿಂದ ಏನ್ ಸಾಧಿಸಲು ಸಾಧ್ಯವಿಲ್ಲ ಅಂತ ಈ ನೋಟಿಸ್ಗಳಿಗೆ ಹೆದರುವ ಜಾಯಮಾನ ನನ್ನದಲ್ಲ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಒಟ್ನಲ್ಲಿ ಸರ್ಕಾರ ಮತ್ತು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನಡುವೆ ಇದೀಗ ಫ್ಯಾಕ್ಟರಿ ಫೈಟ್ ಶುರುವಾಗಿದೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕಾದು ನೋಡಬೇಕು. ಓಂ ಪ್ರಕಾಶ್, H300, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕೊಡಗು ಎಂದಾಕ್ಷಣ ನಮಗೆ ನೆನಪಾಗುವುದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು. ಕಾರಣ, ಸ್ವಾತಂತ್ರ್ಯ ಭಾರತದ ಪ್ರಪ್ರಥಮ ಮಹಾದಂಡನಾಯಕರಾಗಿದ್ದ ಕಾರ್ಯಪ್ಪನವರು ಕೊಡಗು ಜಿಲ್ಲೆಯ ವೀರ ಸೇನಾನಿ. ಕಾರ್ಯಪ್ಪ ಅವರಿಗೆ ಭಾರತ ರತ್ನ ಕೊಡಬೇಕೆಂಬ ಬೇಡಿಕೆ ಕಳೆದ ಹಲವು ದಶಕಗಳಿಂದ ಇದೆ. ಇಂದು ಕಾರ್ಯಪ್ಪ ಅವರ ಜನ್ಮದಿನವನ್ನ ಎಲ್ಲೆಡೆ ಆಚರಣೆ ಮಾಡಲಾಗ್ತಾ ಇದೆ. ಕೆಚ್ಚೆದೆಯ ವೀರ ಸೇನಾನಿ ಜನರಲ್ ಕಾರ್ಯಪ್ಪ ಅವರ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಎಂದಾಗ ಎದ್ದು ನಿಂತು ಸೆಲ್ಯೂಟ್ ಹಾಕುವವರೇ ಹೆಚ್ಚು. ಕಾರಣ, ಇವರ ಶಿಸ್ತು, ಸಾಮಾಜಿಕ ಕಳಕಳಿ, ದೇಶದ ಬಗ್ಗೆ ಇದ್ದಂತಹ ಪ್ರೀತಿ. ಭಾರತ ದೇಶ ಕಂಡ ಅಪ್ರತಿಮ ವೀರ ಸೇನಾನಿ ಜನರಲ್ ಕಾರ್ಯಪ್ಪ. ಕೆಎಂ ಕಾರ್ಯಪ್ಪ ಅವರು ಸ್ವಾತಂತ್ರ್ಯ ಭಾರತದ ಪ್ರಥಮ ಮಹಾದಂಡನಾಯಕಿ ಎಂಬುದು ನಮ್ಮೆಲ್ಲರ ಹೆಮ್ಮೆ. ಭಾರತ ದೇಶದ ಮೊದಲ ಕಮಾಂಡರ್ ಇನ್ ಚೀಫ್. ತನ್ನ 18ನೇ ವಯಸ್ಸಿನಲ್ಲಿ ಸೇನೆಗೆ ಸೇರಿದ ಕಾರ್ಯಪ್ಪ ಅವರು ಎಂದೂ ಹಿಂದಿರುಗಿ ನೋಡಿದವರಲ್ಲ. 2ನೇ ಮಹಾಯುದ್ಧದಲ್ಲಿ ಕಾರ್ಯಪ್ಪ ಅವರು ತೋರಿದ ಯುದ್ಧ ನೈಪುಣ್ಯತೆಗೆ ದೇಶ ವಿದೇಶಗಳಲ್ಲಿ ಪ್ರಶಂಸೆ ವ್ಯಕ್ತವಾಯಿತು. ಇವರು ದೇಶದ ಮೊದಲ ಮಹಾದಂಡನಾಯಕ ಮಾತ್ರವಲ್ಲ, 1919ರಲ್ಲಿ ಕಿಂಗ್ಸ್ ಕಮಿಷನ್ ಪಡೆದ ಮೊದಲ ಭಾರತೀಯರಾಗಿದ್ದಾರೆ. ಇಂದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ 125ನೇ ಹುಟ್ಟುಹಬ್ಬವನ್ನ ಮಡಿಕೇರಿಯಲ್ಲಿ ಆಚರಣೆ ಮಾಡಲಾಯಿತು. ಕಾರ್ಯಪ್ಪ ಅವರಿಂದ ಸ್ಫೂರ್ತಿ ಪಡೆದು ಸೇನಾಧಿಕಾರಿಯಾದ ಮೇಜರ್ ನಂಜಪ್ಪ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಾರೆ. ಜೊತೆಗೆ ವೀರ ಸೇನಾನಿಗೆ ಭಾರತ ರತ್ನ ಕೊಡುವಂತೆ ಆಗ್ರಹಿಸಿದ್ದಾರೆ. ಎಷ್ಟೋ ಅಧಿಕಾರಿಗಳು ನನ್ನನ್ನು ಸೇರಿ ನಮಗೆ ಮೊಟ್ಟ ಮೊದಲು ಒಂದು ಸೇನೆಯಲ್ಲಿ ಅಧಿಕಾರಿ ಆಗಬೇಕು ಅಂತ ಹೇಳುವಂಥ ಒಂದು ಕನಸನ್ನು ಹುಟ್ಟಿಸಿದ್ದೇ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಹಾಗೂ ಜನರಲ್ KS ತಿಮ್ಮಯ್ಯನವರು. ಇವರಿಬ್ಬರಾಳು ನಮಗೆ ಒಂದು ತರಹದ ಉದಾಹರಣೆಯಾಗಿ ಸೇನೆಯಲ್ಲಿ ಸೇವೆ ಸಲ್ಲಿಸುವಾಗ ಸತ ನಾವು ನಡೆದ ರಸ್ತೆ, ಅಂದರೆ ನಾವು ಯಾವ ಹಾದಿಯನ್ನು ಅಲ್ಲಿ ಪ್ರತಿಕ್ರಮಿಸಿದ್ದೇವೋ ಅದನ್ನು ಕೂಡ ನಾವು ಇವರ ಹೆಜ್ಜೆ ಗುರುತುಗಳನ್ನು ನೋಡಿಯೇ ನಾವು ನಡೆದಿದ್ದೇವೆ. ಕೊಡಗಿನ ಪ್ರತಿಯೊಬ್ಬ ಅಧಿಕಾರಿಯು ಒಂದು ಹೆಸರನ್ನು ಪಡೆದು ಆ ಸೇನೆಯಿಂದ ಹಿಂತಿರುಗಬೇಕಾದ್ರೆ
ಅವರ ಪ್ರತಿಯೊಂದು ಕಾರ್ಯದಲ್ಲಿಯೂ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಅವರೆಲ್ಲರಿಗೂ ಪ್ರೇರೇಪಣೆಯಾಗಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಹುಟ್ಟೂರು ಕೊಡಗು ಜಿಲ್ಲೆ ಸೋಮವಾರಪೇಟೆಯ ಶನಿವಾರ ಸಂತೆ. ಕೋಡಂದೇರ ಮಹದಪ್ಪ ಕಾವೇರಮ್ಮ ದಂಪತಿಯ ಪುತ್ರರಾಗಿ ಜನಿಸಿದ ಕಾರ್ಯಪ್ಪ ದೇಶಕ್ಕೆ ಹೆಸರು ತರುತ್ತಾರೆ ಅಂತ ಯಾರೂ ಊಹಿಸಿರಲಿಲ್ಲ. ಕಾರ್ಯಪ್ಪ ಅವರ ಸಮಾಧಿಯಾದ ರೋಷನಾರದಲ್ಲೂ ಕುಟುಂಬಸ್ಥರು ಗೌರವ ಸಲ್ಲಿಸಿದ್ರು. ಒಟ್ಟಿನಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಆದರ್ಶ ವ್ಯಕ್ತಿತ್ವ ಯುವ ಸಮೂಹಕ್ಕೆ ಒಂದು ಸ್ಫೂರ್ತಿಯಾಗಿದೆ. ಅವರ ಮಾರ್ಗದರ್ಶನದಿಂದ ಸಾಕಷ್ಟು ಕೊಡಗಿನ ಯುವಕರು ಸೇನೆಗೆ ಸೇರಿರುವಂಥದ್ದು. ಅವರ ಹುಟ್ಟುಹಬ್ಬದ ಈ ಸಂದರ್ಭ ನಾವೆಲ್ಲರೂ ಅವರಿಗೆ ಗೌರವ ಸಮರ್ಪಿಸೋಣ. ಕ್ಯಾಮರಾಪರ್ಸನ್ ಯುವಕರ ಜೊತೆ ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಅವಳಿ ನಗರದಲ್ಲಿ ಸುಗಮ ಹಾಗೂ ಸುರಕ್ಷಿತ ಸಂಚಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ ಸವಾರರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ನೋಟಿಸ್ಗೂ ಕೇರ್ ಮಾಡದ ಸವಾರರ ವಿರುದ್ಧ ಪೊಲೀಸ್ ಇಲಾಖೆ ಸಮರ ಸಾರಿದೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಹೈಟೆಕ್ ಕ್ಯಾಮೆರಾವನ್ನು ಅಳವಡಿಕೆ ಮಾಡಲಾಗಿದೆ. ಪ್ರಮುಖ ಸರ್ಕಲ್, ಜನನಿಬಿಡ ಪ್ರದೇಶ ಹಾಗೂ ನಗರಕ್ಕೆ ಎಂಟ್ರಿ ವಾಹನಗಳ ಮೇಲೆ ನಿಗಾ ಇಡಲಾಗಿದೆ. ಹಾಗೆ ಥರ್ಡ್ ಐ ಮೂಲಕ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ನೋಟಿಸ್ ನೀಡಲಾಗ್ತಿದೆ. ಈಗಾಗಲೇ 24,685 ಪ್ರಕರಣ ದಾಖಲಾಗಿದ್ದು 45 ಲಕ್ಷ ದಂಡ ವಸೂಲಿ ಮಾಡಲಾಗಿದೆ. ಥರ್ಡ್ ಐ ಮುಖಾಂತರ ಆಟೋಮೇಷನ್ ಸೆಂಟರ್ ಮುಖಾಂತರ ನಾವೇನು ಎಲ್ಲ ಸಂಚಾರ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಇಲ್ಲಿವರೆಗೆ ಒಟ್ಟು ನಾವು ಸುಮಾರು 24,685 ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ. ಅದರಲ್ಲಿ ಆಲ್ರೆಡಿ ಸುಮಾರು 45 ಲಕ್ಷದಷ್ಟು ದಂಡ ಸಂಗ್ರಹ ಆಗಿದೆ ಮತ್ತು ಸಾಕಷ್ಟು ಬರೀ ಪ್ರಕರಣ ದಾಖಲಿಸೋದಲ್ಲ, ಸಾಕಷ್ಟು ಸಂಚಾರ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಿರುವುದು, ಹೆಲ್ಮೆಟ್ ವೇರ್ ಮಾಡೋದು ತಾವು ಎಲ್ಲ ಗಮನಿಸಿದಿರಿ. ಸಾರ್ವಜನಿಕರಲ್ಲಿ ನಮ್ಮದೇನು ವಿನಂತಿ ಇದೆ ಅಂತಂದರೆ ಇದನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮತ್ತು ಅವರ ಒಂದು ರಕ್ಷಣೆಗೋಸ್ಕರ ನಾವು ಇದನ್ನು ಮಾಡಿದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಆದರೆ 119 ಬೈಕ್ ಸವಾರರು ಮಾತ್ರ ದಂಡ ಕಟ್ಟಿಲ್ಲ. 10 ರಿಂದ 16 ಬಾರಿ ನೋಟಿಸ್ ಕೊಟ್ಟರು ಕ್ಯಾರೆ ಅಂತಿಲ್ಲ. ಹೀಗಾಗಿ ನೋಟಿಸ್ಗೆ ಕೇರ್ ಮಾಡದೇ ಇರುವ ಸವಾರರಿಗೆ ಗದಗ ಎಸ್ಪಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಕೂಡಲೇ ದಂಡ ಕಟ್ಟದಿದ್ರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಬೈಕ್ ಸೀಸ್ ಮಾಡಿ ಸವಾರರನ್ನ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ನಿಲ್ಲಿಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಲ್ಮೋಸ್ಟ್ 1 ವೀಕಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಏನು ತಾಲೂಕಾ ಪ್ಲೇಸಸ್ ಇದೆ ಅಲ್ಲಿ ಈಗ ಏನು ಇದೆ ಸೇಮ್ ಎನ್ಫೋರ್ಸ್ಮೆಂಟ್ ಈಗೇನು ನಾವು ಇಲ್ಲಿ ಮಾಡ್ತಾಯಿದ್ವಿ ಇದನ್ನೇ ನಾವು ಕ್ಯಾಮ್ರಾಗಳನ್ನು ಈಗ ಪ್ರಥಮ ಹಂತವಾಗಿ ಎಲ್ಲ ತಾಲೂಕಾ ಪ್ಲೇಸ್ಗಳಲ್ಲಿ ಮತ್ತು ಏನು ನಮ್ಮ ಪೊಲೀಸ್ ಸ್ಟೇಷನ್ ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲೆಲ್ಲ ಕಡೆಗೆ ನಾವು ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ತಾಯಿದ್ವಿ. ಹಾರ್ಡ್ಲಿ 1 ವೀಕ್ ಟು 10 ಡೇಸಲ್ಲಿ ಅದನ್ನು ಕೂಡ ಆಪರೇಷನಲ್ ಮಾಡ್ತೀವಿ. ಈಗ ಪ್ರೊಸೆಸ್ಸಲ್ಲಿದೆ. ಸೊ ಎಂಟೈರ್ ಡಿಸ್ಟಿಕ್ಕನ್ನು ನಾವು ಇದರಲ್ಲಿ ಕವರ್ ಮಾಡ್ಕೊಳ್ಳೋ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಥರ್ಡ್ ಐ ಜಾರಿ ಮಾಡಲಾಗಿದೆ. ಇದೇ ರೀತಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಠಾಣಾ ವ್ಯಾಪ್ತಿಯಲ್ಲಿ ಕ್ಯಾಮೆರಾ ಅಳವಡಿಕೆಗೆ ಪ್ಲಾನ್ ಮಾಡಲಾಗಿದೆ. ಬೈಕ್ ಸವಾರರ ಹಿತದೃಷ್ಟಿಯಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಆದರೆ ಕೆಲ ಬೈಕ್ ಸವಾರರು ಮಾತ್ರ ಪೊಲೀಸ್ ಕಾಳಜಿಗೆ ಕೇರ್ ಮಾಡ್ತಿಲ್ಲ. ಹೀಗಾಗಿ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಮಂಜು ಪತ್ತಾರ,